ಪ್ರತಿಸ್ಥಿತಂ ವಿಷ್ಣುಂ ನಿತ್ಯಾಮೃತಮನಾಮಯಂ ಶಂಖಚಕ್ರಧರಂ ಒಂದೇ ವರಾಭಯ ಕರೋದ್ಯತಂ. ಪುನಃ ರೂಪಗಳ ಧ್ಯಾನಕ್ಕೆ ಬರ್ತಾರೆ. ಪ್ರತಿಸ್ಥಿತಂ ವಿಷ್ಣುಂ ನಿತ್ಯಾಮೃತಮನಾಮಯಂ. ಅವನು ಎಲ್ಲಿದ್ದಾನಪ್ಪ, ಅವನನ್ನು ಎಲ್ಲಿ ಧ್ಯಾನ ಮಾಡಬೇಕು ಅಂದ್ರೆ ಪ್ರತಿಸ್ಥಿತಂ, ಪ್ರತಿಯೊಬ್ಬರಲ್ಲೂ ಇದ್ದಾನೆ. ಎಲ್ಲಿ ಹುಡುಕಲಿಕ್ಕೆ ಯಾಕೆ ಹೋಗ್ತೀನಿ? ಪ್ರತಿಸ್ಥಿತಂ, ಪ್ರತಿಯೊಂದು ವಸ್ತುವಿನಲ್ಲೂ ಅವನು ನೆಲೆಸಿದ್ದಾನೆ. ಅವನು ಹುಡುಕಿ ಎಲ್ಲಿದ್ದಾನೆ ಅಂತ ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಯಾವ ಕ್ಷೇತ್ರದಲ್ಲಿದ್ದಾನೆ, ಎಲ್ಲ ಕ್ಷೇತ್ರದಲ್ಲೂ ಇದ್ದಾನೆ. ಯಾವ ದೇಹದಲ್ಲಿದ್ದಾನೆ, ಎಲ್ಲ ದೇಹದಲ್ಲೂ ಇದ್ದಾನೆ. ಅವನು ಇಲ್ಲದ ಜಾಗ ಎಲ್ಲಿ ಅಂತ ಕೇಳಿದ್ರೆ ಹೇಳೋದು ಕಷ್ಟ ಆಗುತ್ತೆ. ಇದ್ದ ಜಾಗ ಎಲ್ಲಿ ಅಂತ ಹೇಳ್ಬೇಕಾದ ಪ್ರಶ್ನೆ, ಎಲ್ಲಿ ಬೇಕಾದ್ರೆ ಅಲ್ಲಿದ್ದಾನೆ. ಆದರೆ ಹಾಗಾದ್ರೆ ಎಲ್ಲಿ ಧ್ಯಾನ ಮಾಡಬಹುದು ಅಂದ್ರೆ, ನಿನ್ನ ಮನಸ್ಸಿಗೆ ಎಲ್ಲಿ ಭಗವಂತನ ಅರಿವು ಜಾಗೃತವಾಗುತ್ತೋ ಅಲ್ಲಿ ಧ್ಯಾನ ಮಾಡಬೇಕು. ಎಲ್ಲ ಕಡೆ ಇದ್ದಾನೆ ಹೌದು, ಆದ್ರೆ ಎಲ್ಲ ಕಡೆ ಭಗವಂತನ ಇರವು ಎಲ್ಲ ಕಡೆ ಇರುವುದು ನಿಜವಾದರೂ ಇರವಿನ ಅರಿವು ಎಲ್ಲಿ ಬರುತ್ತೆ ಅದು ನಮಗೆ ಮುಖ್ಯ. ಅವನು ಇರೋದು ಮುಖ್ಯ ಅಲ್ಲ, ಎಲ್ಲ ಕಡೆಯೂ ಇದ್ದಾನೆ. ಇದ್ರೆ ಏನು ಉಪಯೋಗ, ನಮಗೆ ಗೊತ್ತಾಗಬೇಕಲ್ಲ. ಎಲ್ಲಿ ಅವನ ಇರವಿನ ಜಾಗೃತಿ ನಮಗೆ ಬರುತ್ತೆ ಅದು ನಮಗೆ ಭಗವಂತನ ಅಧಿಷ್ಠಾನ ಅಂತ ಹೇಳೋದು. ಅದಕ್ಕೆ ಪ್ರಾಚೀನರು ಏನ್ ಮಾಡಿದ್ರು ಅಂದ್ರೆ, ಭಗವಂತನ ಅಧಿಷ್ಠಾನ ಭೂಮಿಯಲ್ಲಿ ಎಲ್ಲ ಕಡೆ ಭಗವಂತ ಇದ್ದಾನೆ, ಆದ್ರೆ ಭಗವಂತನ ಅಧಿಷ್ಠಾನ ಯಾವುದು ಅಂದ್ರೆ ಅಗ್ನಿ ಅಂತ ಹೇಳಿದ್ರು. ಅಗ್ನಿಯಲ್ಲಿ ಭಗವಂತನ ಆರಾಧನೆ ಮಾಡು. ಇದು ವೇದ ಕಾಲದಲ್ಲಿ ಭಗವಂತನ ಮುಖ್ಯ ಪ್ರತೀಕ. ಭೂಮಿಯಲ್ಲಿ ಭೌಮ ಸ್ತರದಲ್ಲಿ ಭಗವಂತನ ಮುಖ್ಯ ಪ್ರತೀಕ ಯಾವುದು ಅಂದ್ರೆ ಅಗ್ನಿ ಅಂತ ಹೇಳಿ. ಯಾಕೆ ಅಂದ್ರೆ ಅಗ್ನಿಯಷ್ಟು ಮುಖ್ಯವಾದ ಬೇರೆ ಎಲ್ಲವೂ ಪ್ರತೀಕವೇ. ನಿನಗೆ ಅಗ್ನಿಯಲ್ಲಿ ಭಗವಂತನನ್ನ ಹೆಚ್ಚು ಸ್ಪಷ್ಟವಾಗಿ ಅನುಸಂಧಾನ ಮಾಡುವುದು ಸಾಧ್ಯ. ಮತ್ತು ನೀನು ಕೊಟ್ಟ ಆಹುತಿಯನ್ನ ತಿನ್ನತಕ್ಕಂಥ ಪ್ರತೀಕ ಅದು. ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಿಸಬಹುದು ಆ ಮೂಲಕ. ಮತ್ತು ಭಗವಂತನ ಪ್ರಕಾಶ ಜ್ಯೋತಿಸ್ವರೂಪನಾದ ಎಲ್ಲವನ್ನೂ ಸುಟ್ಟು ನಾಶ ಮಾಡುವ, ನಿರ್ಮಲ ಮಾಡತಕ್ಕ ಬೆಳಕಿನ ರೂಪವಾದ ಭಗವಂತನ ಅನುಸಂಧಾನಕ್ಕೆ ಅತ್ಯಂತ ಶ್ರೇಷ್ಠವಾದ ಮಾಧ್ಯಮ ಅಗ್ನಿ ಅಂತ ಹೇಳಿ. ಪ್ರತಿಸ್ಥಿತಂ. ಮತ್ತೆ ಅಗ್ನಿ ರೂಪದಿಂದ ಪ್ರತಿಯೊಬ್ಬರ ಒಳಗೂ ಇದ್ದಾನಲ್ಲ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾಂ ದೇಹಮಾಶ್ರಿತ. ಪ್ರತಿಯೊಬ್ಬರ ಒಳಗೂ ಅವನು ಅಗ್ನಿಯಾಗಿ ಇದ್ರೆ ಮಾತ್ರ ಬದುಕು ನಡೆಯೋದು, ಇಲ್ಲದೆ ಇದ್ರೆ ದೇಹ ನಡೆಯೋದೇ ಇಲ್ಲ, ಚಲನೆಯೇ ಇಲ್ಲ. ಆದ್ರಿಂದ ಅವನು ಅಗ್ನಿಯಾಗಿ ವೈಶ್ವಾನರನಾಗಿ ಪ್ರತಿಯೊಬ್ಬರ ಒಳಗೂ ಇದ್ದಾನೆ. ಮತ್ತು ನೀನು ಅದನ್ನೇ ಹೊರಗಿನಿಂದ ಅಗ್ನಿ ಪ್ರತಿಷ್ಠೆ ಮಾಡಿ ಆ ಒಳಗಿರತಕ್ಕ ವೈಶ್ವಾನರನ ಪೂಜೆ ಮಾಡುವುದು. ಇದು ಅಂತರ್ಯಾಮಿಯ ಪೂಜೆ, ಅಗ್ನಿಮುಖದಲ್ಲಿ ಆರಾಧನೆ. ಅದು ಶ್ರೇಷ್ಠವಾದ ಪ್ರತೀಕ ಅಂತ. ಅವನು ಪ್ರತಿಯೊಂದರಲ್ಲೂ ಇದ್ದರೂ ನಮಗೆ ಒಂದು ಪ್ರತೀಕ ಬೇಕು, ಅಗ್ನಿ. ಆಮೇಲೆ ಅಗ್ನಿಯಲ್ಲಿ ಉಪಾಸನೆ ಎನ್ನುವುದು ಸ್ವಲ್ಪ ಶಿಥಿಲವಾಗಿ ಮರೆತು ಹೋದಾಗ, ಆಗ ಅಂದ್ರೆ ಅಗ್ನಿಯಲ್ಲಿಯೂ ಕೂಡ ಅನುಸಂಧಾನ ಕಷ್ಟವಾಯಿತು. ಆಗ ಅಂದ್ರೆ ಸಾಮಾನ್ಯ ಮಕ್ಕಳಿಗೆ ಏನಾಗಬೇಕು ಅಂದ್ರೆ, ಮಕ್ಕಳಿಗೆ ಒಂದು ಬೊಂಬೆ ಬೇಕು. ಹಾಗೆ ದೇವರ ವಿಗ್ರಹ ಪ್ರತಿಮಾಸು ಅಪ್ರಬುದ್ಧಾನಾಂ. ಅಗ್ನಿಯಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದವರಿಗೆ ಪ್ರತಿಮೆ ಬೇಕಾಯಿತು. ವಿಗ್ರಹ, ಒಂದು ವಿಗ್ರಹದಲ್ಲಿ ಭಗವಂತನನ್ನು ಕಾಣುವುದು. ಐಡಲಟ್ರಿ, ಐಡಲ್ಸ್, ಪ್ರತೀಕಗಳನ್ನ, ಪ್ರತಿಮೆ, ಲೋಹಗಳಿಂದ ಪ್ರತಿಮೆಗಳನ್ನ ಮಾಡುವುದು. ಪ್ರತಿಮೆ ಅಂದ್ರೆ ಅದೇ ಅಲ್ಲ ನಿಜವಾಗಿ. ಪ್ರತಿಮೆ, ಅಗ್ನಿಯೂ ಒಂದು ಪ್ರತಿಮೆ. ಅದು ಆಗಲೇ ಇದ್ದಾಗ ಇನ್ನೂ ಒಂದು ಪ್ರತಿಮೆ ಇದೆ. ನಾವು ಹೃದಯದಲ್ಲಿ ಧ್ಯಾನ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಕಾಣುವ ಭಗವಂತನ ಪ್ರತೀಕವೂ ಪ್ರತಿಮೆಯೇ. ಅದು ಮಾನಸ ಪ್ರತಿಮೆ. ಅದು ಕಷ್ಟ ಆದಾಗ ಹೊರಗಿನ ಅಗ್ನಿ ಪ್ರತಿಮೆ. ಅದು ಕಷ್ಟವಾದಾಗ ಭಗವಂತನ ರೂಪಗಳನ್ನ ಲೋಹಗಳಿಂದ, ಕಲ್ಲಿನಲ್ಲಿ, ಮಣ್ಣಿನಲ್ಲಿ ಕೆತ್ತಿದ, ಮರದಲ್ಲಿ ಕೆತ್ತಿದ ಪ್ರತಿಮೆ. ಇನ್ನೊಂದು ಪ್ರತಿಮೆ ಇದೆ, ಏನು ಅಂದ್ರೆ ಸ್ಥಂಡಿಲೆ ಮಂತ್ರ ಹೃದಯ. ನೆಲದಲ್ಲಿ ನಾವು ಮಂಡಲಗಳನ್ನು ಬಿಡಿಸ್ತೇವೆ. ಚಕ್ರಾಬ್ಜ ಮಂಡಲ, ಭದ್ರಕ ಮಂಡಲ, ಏನೋ ಮಂಡಲಗಳು. ಅದಕ್ಕೆ ಬೇರೆ ಬೇರೆ ಮಂಡಲಗಳನ್ನು ಬಿಡಿಸಿ, ಬೇರೆ ಬೇರೆ ಆರಾಧನೆಗೆ ಬೇರೆ ಬೇರೆ ಮಂಡಲಗಳು. ಆ ಮಂಡಲಗಳನ್ನು ಬಿಡಿಸಿ ಮಂಡಲದಲ್ಲೇ ಪೂಜೆ ಮಾಡ್ತೇವೆ ದೇವರನ್ನ. ಅದು ಒಂದು ಪ್ರತೀಕವೇ. ಅಗ್ನಿ ಅನ್ನುವುದು ಒಂದು ಪ್ರತೀಕ, ಮಂಡಲ ಅನ್ನುವುದು ಒಂದು ಪ್ರತೀಕ. ಭೂಮಿಯಲ್ಲಿ ಮಂಡಲ ಪ್ರತೀಕ. ಗಂಗಾದಿ ತೀರ್ಥಗಳು ಜಲ ಪ್ರತೀಕ ಭಗವಂತನದ್ದು. ಗಂಗೆಯಲ್ಲಿ ಭಗವಂತನ ಸನ್ನಿಧಾನವನ್ನ ನಾವು ಉಪಾಸನೆ ಮಾಡಿ ಗಂಗಾ ಪೂಜೆ ಅಂತ ಮಾಡ್ತೇವೆ, ಕಲಶ ಪೂಜೆ ಮಾಡ್ತೇವೆ. ಅಲ್ಲಿ ಆ ನೀರಿನಲ್ಲಿರ್ತಕ್ಕಂಥ ಭಗವಂತನನ್ನ ಪೂಜೆ ಮಾಡ್ತೇವೆ. ಅಗ್ನಿಯಲ್ಲಿ, ಮಣ್ಣಿನಲ್ಲಿ, ನೀರಿನಲ್ಲಿ, ಬೆಂಕಿಯಲ್ಲಿ, ಎಲ್ಲದರಲ್ಲೂ ಭಗವಂತನ ಪೂಜೆ ಇದೆ. ಆದ್ರೆ ಬೆಂಕಿಯ ಪೂಜೆ ಶ್ರೇಷ್ಠ. ಆಮೇಲೆ ಹೃದಯದಲ್ಲಿ ಮಾನಸ ಸಂಸ್ಕಾರದಿಂದಲೂ ಭಗವಂತನ ಪ್ರತೀಕವೇ. ಇದೆಲ್ಲವೂ ಕಷ್ಟವಾದಾಗ, ಇದೆಲ್ಲವೂ ಆಗ ಏನು ಮಾಡಿದ್ರು ಅಂದ್ರೆ, ಆದರೆ ಹೆಚ್ಚು ಭಗವಂತನ ನೆನಪು ಕೊಡತಕ್ಕಂಥ ಸಾತ್ವಿಕ ವೈಬ್ರೇಷನ್ ಇರತಕ್ಕಂಥ ಸ್ಥಳಗಳನ್ನ ಹೋಗಿ ಸಂದರ್ಶನ ಮಾಡೋದು. ಅದು ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು. ಬದರಿ, ಪ್ರಯಾಗ, ಹರಿದ್ವಾರ, ಕಾಶಿ ಅಂತೆಲ್ಲ ಯಾಕೆ ಹೋಗೋದು ಅಂದ್ರೆ,
ಅಲ್ಲಿ ಯಾಕೆ ನಮ್ಮೂರಲ್ಲೇ ಹತ್ತಿರದಲ್ಲಿದ್ದ ಕ್ಷೇತ್ರ ಸಸಾರ ಆಗುತ್ತೆ. ಸ್ವಲ್ಪ ದೂರ ಹೋದ್ರೆ ಅದು ಮಹತ್ವ. ಇಷ್ಟು ದೂರ ಹೋದೆವು, ಒಳ್ಳೆ ಕ್ಷೇತ್ರ ಅದು. ಯಾಕಂದ್ರೆ ನಾವು ಕಷ್ಟಪಟ್ಟದ್ರಿಂದ ಅದು ಒಳ್ಳೇದು ಕಾಣೋದು. ಹತ್ತಿರ ಇದ್ದದ್ರಿಂದ ಅದು ಪಕ್ಕದಲ್ಲೇ ಉಂಟ್ರಿ, ಅದೇನು ಉಪಯೋಗ ಇಲ್ಲ. ಪಕ್ಕದಲ್ಲಿದ್ರೆ ಉಪಯೋಗ ಇಲ್ಲ. ದೂರ ಅಷ್ಟು ಕಷ್ಟಪಟ್ಟು ಹೋಗಿದ್ದೇವಲ್ಲ, ಅದರಿಂದ ಅದು ಹೆಚ್ಚು ಮಹತ್ವದ ಕಾಣುತ್ತೆ. ಹತ್ತಿರದಲ್ಲಿದ್ದ ಕ್ಷೇತ್ರಕ್ಕೂ ಮಹತ್ವ ಇದೆ, ದೂರದಲ್ಲಿದ್ದ ಕ್ಷೇತ್ರಕ್ಕೂ ಮಹತ್ವ ಇದೆ. ಆದ್ರೆ ನಮಗೆ ಮತ್ತೆ ನಮ್ಮ ಮನಸ್ಸು ಎಲ್ಲಿ ಟ್ಯೂನ್ ಆಗುತ್ತೆ? ದೂರ ಹೋದಾಗ ಮನಸ್ಸು ಹೆಚ್ಚು ಸೆಳೆತ, ಹತ್ತಿರ ಇದ್ದದಲ್ಲಿ ಮನಸ್ಸು ಅಷ್ಟು ಟ್ಯೂನ್ ಆಗುವುದಿಲ್ಲ. ಆದ್ದರಿಂದ ನಮಗೆ ಮನಸ್ಸಿನಲ್ಲಿ ಅಥವಾ ಅಗ್ನಿಯ ಮುಖದಲ್ಲಿ, ಮನೆಯಲ್ಲಿ ಇರತಕ್ಕ ಪ್ರತಿಮೆಯಲ್ಲಿ, ಮಂಡಲದಲ್ಲಿ ಯಾವುದರಲ್ಲಿಯೂ ಭಗವಂತನ ಚಿಂತನೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಭಗವಂತನ ಚಿಂತನೆಗೆ ಮನಸ್ಸನ್ನು ಟ್ಯೂನ್ ಮಾಡುವುದಕ್ಕೋಸ್ಕರ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗುವಂದ್ರು. ಯಾಕೆಂದ್ರೆ ಕ್ಷೇತ್ರದಲ್ಲಿ ಆ ನೆಲದಲ್ಲಿ ಇರತಕ್ಕ ವೈಬ್ರೇಷನ್ನೇ ಮನಸ್ಸನ್ನು ಸ್ವಚ್ಛಗೊಳಿಸುವಂಥದ್ದು ಅಷ್ಟೇ. ಕ್ಷೇತ್ರ ಅಂದ್ರೆ ಅಲ್ಲಿ ಏನೋ ಒಂದು ಟೆಂಪಲ್ ಇರುವುದರಿಂದ ಅಲ್ಲ, ಆ ಕ್ಷೇತ್ರವೇ ನಮ್ಮ ಮನಸ್ಸನ್ನ ಸ್ವಚ್ಛಗೊಳಿಸುವಂತಹ ವೈಬ್ರೇಷನ್ ಅನ್ನು ಒಳಗೊಂಡಿರ್ತದೆ. ಹೀಗೆ ಕ್ಷೇತ್ರ ಸಂದರ್ಶನ ಇದೆಲ್ಲ ಅಲ್ಲಿ ವಿಶೇಷವಾಗಿ ಭಗವಂತ ಇದ್ದಾನೆ. ಅಂದ್ರೆ ಭಗವಂತನ ವಿಶೇಷ ಅಸ್ತಿತ್ವ ನಮ್ಮ ಮನಸ್ಸಿಗೆ ಅಲ್ಲಿ ಮನನ ಮಾಡಿದಾಗ ಗೋಚರವಾಗುತ್ತೆ, ಬೇರೆ ಕಡೆ ಆಗುವುದಿಲ್ಲ. ಹೀಗೆ ಪ್ರತೀಕಗಳು ಇದ್ದರೂ ಕೂಡ ಯಾವ ಪ್ರತೀಕವನ್ನೇ ತಗೋ, ಪ್ರತಿಷ್ಠಿತಂ ವಿಷ್ಣು, ಪ್ರತಿಯೊಂದು ಪ್ರತೀಕದಲ್ಲಿಯೂ ಭಗವಂತ ಇದ್ದಾನೆ. ಅದನ್ನ ತಿಳಿಯೋದು, ಗುರುತಿಸೋದು ಮುಖ್ಯ ಅಷ್ಟೇ. ಇರೋದು ಇದ್ದೇ ಇದೆ, ನಮಗೆ ಗೊತ್ತಿರೋದು ಮುಖ್ಯ. ಪ್ರತಿಷ್ಠಿತಂ ವಿಷ್ಣು ನಿತ್ಯಾಮೃತಂ, ಅವನು ನಮಗೆ ಅಮೃತತ್ವವನ್ನು ಕೊಡುವವ, ಮೋಕ್ಷಪ್ರದ. ಅವನು ಸ್ವತಃ ನಿತ್ಯ ಅಮೃತ, ಅಂದ್ರೆ ಎಂದೂ ಕೂಡ ಸಾವಿಲ್ಲದವ. ಅನಾಮಯಂ, ಯಾವ ರೀತಿಯ ತೊಂದರೆಗಳು, ದೋಷಗಳು, ಬಾಧಕಗಳು ಇಲ್ಲದೆ ಇರುವವ. ಅಂದ್ರೆ ಎಲ್ಲಿಯೂ ಇದ್ದರೂ ಕೂಡ ಆ ವಸ್ತು ನಾಶವಾದಾಗ ಅವನಿಗೆ ನಾಶ ಇದೆ. ಇದು ಮುಖ್ಯ ವಿಷಯ. ಅವನು ಅಗ್ನಿಯಲ್ಲಿ ಭಗವಂತ ಇದ್ದಾನೆ, ಅಗ್ನಿ ನಂದಿ ಹೋಗ್ತದೆ. ಅಗ್ನಿ ನಂದಿ ಹೋದರೂ ಅವನು ನಿತ್ಯಾಮೃತ, ಅವನು ನಂದಿ ಹೋಗುವುದಿಲ್ಲ. ಅಗ್ನಿಯಲ್ಲಿ ಅನೇಕ ದೋಷಗಳಿವೆ. ಅಗ್ನಿಯು ಪೂರ್ತಿ ನಿರ್ದುಷ್ಟವಾದ ವಸ್ತು ಅಲ್ಲ. ಅಗ್ನಿಯಲ್ಲಿ ದೋಷಗಳಿರಬಹುದು, ಅಥವಾ ಯಾವುದೇ ಒಂದು ಪ್ರತೀಕದಲ್ಲಿ ದೋಷ ಇರಬಹುದು. ಪಂಚಲೋಹದ ಪ್ರತೀಕ, ಆ ಪಂಚಲೋಹದ ಪ್ರತೀಕದಲ್ಲಿ ಕೊಳೆಯಾಗತ್ತೆ. ಅದಕ್ಕೆ ವರ್ಷಕ್ಕೊಮ್ಮೆ ಉದ್ವರ್ತನೆ ಅಂತ ಮಾಡ್ತಾರೆ. ಉದ್ವರ್ತನೆ ಮಾಡಿ ತಿಕ್ಕಿ ತೊಳೆದು ಮಾಡಿದ್ರೆ, ಯಾವ ಕಲ್ಲಿನ ಪ್ರತಿಮೆ ಆದ್ರೂ ವರ್ಷಕ್ಕೊಮ್ಮೆ ದೇವಾಲಯದಲ್ಲಿ ಉದ್ವರ್ತನೆ ಅಂತಿದೆ. ಅದನ್ನು ತಿಕ್ಕಿ ತೊಳೆದು ಬ್ರಷ್ ಹಾಕಿ, ದೇವರಿಗೆ ಬ್ರಷ್ ಹಾಕಿ ತೊಳೆದು ಎಲ್ಲ ಪಾರ್ವತಿಯ ಮೈಯ ಹಾಗೆ ಅಲ್ಲಿಯೂ ಕೊಳೆ ಆಗತ್ತೆ. ಆಗ ಉದ್ವರ್ತನೆ ಮಾಡ್ತಾರೆ. ಆದರೆ ಭಗವಂತನಿಗೆ ಉದ್ವರ್ತನೆ ಅದು ಭಗವಂತನ ಪ್ರತೀಕಕ್ಕೆ. ಪ್ರತೀಕದಲ್ಲಿ ಕೊಳೆಯಾದರೂ ಅವನು ಅನಾಮಯಂ, ಅವನಿಗೆ ಕೊಳೆಯಾಗುವುದಿಲ್ಲ. ಪ್ರತೀಕ ನಾಶವಾದರೂ ಕೂಡ ಅವನು ನಾಶವಾಗುವುದಿಲ್ಲ. ಅವನು ನಿತ್ಯಾಮೃತಂ ಅನಾಮಯಂ. ಪ್ರತಿಷ್ಠಿತಂ ವಿಷ್ಣುಂ ನಿತ್ಯಾಮೃತಂ ಅನಾಮಯಂ. ಇಲ್ಲಿ ಮತ್ತೊಂದು ಹೊಸ ರೀತಿಯ ಉಪಾಸನೆ ಬಂದರು. ಶಂಖ ಚಕ್ರಧರಂ ಒಂದೇ ವರಾಭಯ ಕರೋತ್ಯತಂ. ಶಂಖ ಚಕ್ರಧರಂ ಒಂದೇ. ಶಂಖಚಕ್ರಗಳನ್ನು ಧರಿಸಿರತಕ್ಕಂಥ, ಈ ಶಂಖಚಕ್ರ ಧರಿಸಿರತಕ್ಕಂಥದ್ದು ಹಂಸ ಗಾಯತ್ರಿ, ಹಂಸ ಮಂತ್ರದಿಂದ ಪ್ರತಿಪಾದ್ಯನಾದ ಭಗವಂತನು ಶಂಖಚಕ್ರಧರ. ಗಾಯತ್ರಿಯಲ್ಲಿ ಪ್ರತಿಪಾದ್ಯರಾಗಿರತಕ್ಕಂಥ ಹಂಸರೂಪಿ ಪರಮಾತ್ಮ, ಸವಿತೃನಾಮಕ ಗಾಯತ್ರಿ ವಾಚ್ಯನಾದ ಪರಮಾತ್ಮ ಮತ್ತು ನರಸಿಂಹ, ಇವು ಶಂಖಚಕ್ರಧರಗಳು. ಎರಡೇ ಆಯುಧ, ಉಳಿದ ಎರಡು ಕೈ ಹೀಗೆ. ನರಸಿಂಹನಿಗೂ ಹಾಗೆ, ಗಾಯತ್ರಿ ಪ್ರತಿಪಾದ್ಯನಾದ ಸವಿತೃನಾರಾಯಣನಿಗೂ ಹಾಗೆ, ಹಂಸರೂಪಿಯಾದ ಪರಮಾತ್ಮನಿಗೂ ಹಾಗೆ. ಎರಡು ಕೈಯನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಎರಡು ಕೈಯಲ್ಲಿ ಶಂಖಚಕ್ರಗಳನ್ನು ಹಿಡಿದ ರೂಪ. ಅದರಿಂದ ಹಂಸರೂಪಿಯಾದ ಪರಮಾತ್ಮ ಅದು ಬ್ರಹ್ಮದೇವರು ಉಪಾಸನೆ ಮಾಡತಕ್ಕಂಥದ್ದು. ಬ್ರಹ್ಮದೇವರು ಹಂಸವಾಹನ ಅಂದ್ರೆ ನಿಜವಾಗಿ ಏನರ್ಥ ಗೊತ್ತೋ, ಹಂಸರೂಪಿಯಾದ ಪರಮಾತ್ಮನ ಹೃದಯದಲ್ಲಿ ಧರಿಸಿದವರು ಅಂತ. ಯಾವುದೋ ಒಂದು ಹಂಸದ ಮೇಲೆ ಕೂತು ಓಡಾಡ್ತಾರೆ ಅಂತಲ್ಲ, ಹಂಸರೂಪಿಯಾದ ಪರಮಾತ್ಮನನ್ನು ಹೃದಯದಲ್ಲಿ ಹೊತ್ತವರು ಹಂಸವಾಹನ. ಆದ್ರಿಂದ ಬ್ರಹ್ಮದೇವರಿಗೆ ಉಪಾಸ್ಯವಾದ ರೂಪ ಅದು. ಬ್ರಹ್ಮದೇವರಿಗೆ ಕಂಡ ರೂಪ. ಭಾಗವತದಲ್ಲಿ ಆ ಕಥೆ ಹಾಗೆ ಇದೆ. ಬ್ರಹ್ಮದೇವರು ಹತ್ರ ಋಷಿಗಳು ಹೋಗಿ ಕೆಲವು ಪ್ರಶ್ನೆಗಳನ್ನ ಹಾಕಿದರಂತೆ. ಆ ಪ್ರಶ್ನೆಗಳನ್ನ ಉತ್ತರ ಕೊಡುವುದು ಬ್ರಹ್ಮದೇವರಿಗೆ ಕೊಡಬಹುದಿತ್ತು, ಆದರೂ ಅದು ತನಗೂ ಕಷ್ಟಪ್ಪ, ಭಗವಂತನೇ ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ದೇವರನ್ನ ಸ್ತೋತ್ರ ಮಾಡಿದ್ರಿಂದ ಆಗ ಹಂಸರೂಪಿಯಾದ ಪರಮಾತ್ಮ ಬಂದು ಉತ್ತರ ಕೊಟ್ಟ ಅಂತ. ಬ್ರಹ್ಮದೇವರ ಧ್ಯಾನದಲ್ಲಿ ಗೋಚರವಾದ ರೂಪ ಅದು. ಆ ಹಂಸರೂಪಿ ಪರಮಾತ್ಮ ಹೇಗೆ ಗೋಚರ ಆದ ಅಂದ್ರೆ ಶಂಖಚಕ್ರಧರಂ ಒಂದೇ, ಶಂಖಚಕ್ರಧಾರಿಯಾಗಿ ಹಂಸ ಮಂತ್ರ ಪ್ರತಿಪಾದ್ಯನಾದ ಭಗವಂತ. ಹಂಸಃ ಸೋಹಂ ಸ್ವಾಹ, ಇದು ಮೂರು ಹಂಸ ಮಂತ್ರಗಳು. ಇದು ಮೂರು ಒಂದು ನಾಲ್ಕು. ಹಂಸಃ ಅನ್ನೋದು ಒಂದು ಮಂತ್ರ, ಸೋಹಂ ಅನ್ನೋದು ಒಂದು ಮಂತ್ರ, ಸ್ವಾಹ ಅನ್ನೋದು ಒಂದು ಮಂತ್ರ, ಹಂಸ ಸೋಹಂ ಸ್ವಾಹ ಅನ್ನೋದು ಒಂದು ಮಂತ್ರ. ಹೀಗೆ 4 ಹಂಸ ಮಂತ್ರಗಳಿವೆ. ಈ 4 ಹಂಸ ಮಂತ್ರಗಳನ್ನ ನಾವು ಜಪಿಸಬೇಕಾಗಿಲ್ಲ.
ಜಪಿಸ್ತಾ ಇರ್ತಾರೆ ಪ್ರಾಣದೇವರು ಒಳಗಿನಿಂದ ಶ್ವಾಸರೂಪದಿಂದ. ಆದ್ರಿಂದ ಪ್ರಾಣದೇವರಿಗೆ ಪ್ರಿಯವಾದದ್ದು ಹಂಸ ಮಂತ್ರ, ಅವರು ಜಪಿಸುವ ಮಂತ್ರ. ಆ ಮಂತ್ರ ಜಪಿಸುವಾಗ ನಾವು ಉಸಿರಾಡುವಾಗ ಏನ್ ಧ್ಯಾನ ಮಾಡ್ತಾರೆ? ಶಂಖಚಕ್ರಧರಂ ಒಂದೇ, ಹಂಸರೂಪಿಯಾದ ಪರಮಾತ್ಮ ಶಂಖಚಕ್ರಧರ ಅಂತ ನಾನು ಧ್ಯಾನ ಮಾಡ್ತೇನೆ ಎಂದು. ಗಾಯತ್ರಿ ಜಪ ಮಾಡುವಾಗ ಶಂಖಚಕ್ರಧರಂ ಒಂದೇ. ತಂತ್ರಸಾರ ಸಂಗ್ರಹದಲ್ಲಿ ಗಾಯತ್ರಿಯ ಧ್ಯಾನ ಶ್ಲೋಕವನ್ನು ಆಚಾರ್ಯ ಏನ್ ಹೇಳಿದ್ದಾರೆ? ಪ್ರೋದ್ಯದಾದಿತ್ಯ ವರ್ಣಶ್ಚ ಸೂರ್ಯಮಂಡಲ ಮಧ್ಯಗಃ ಚಕ್ರ ಶಂಖಧರ ಅಂಕಸ್ಥದೋರ್ದ್ವಯ ಧ್ಯೇಯವಚ ಅಂತ. ತೊಡೆಯ ಮೇಲೆ ಎರಡು ಕೈ ಇಟ್ಟುಕೊಂಡು ಮೇಲಿನ ಎರಡು ಕೈಗಳಲ್ಲಿ ಚಕ್ರಶಂಖಗಳನ್ನು ಧರಿಸಿರತಕ್ಕ ಭಗವಂತನನ್ನು ಧ್ಯಾನಿಸು. ಅದೇ ಸದಾಚಾರ ಸ್ಮೃತಿಯಲ್ಲಿ ಗಾಯತ್ರಿ ಮಂತ್ರದ ಧ್ಯಾನವನ್ನು ಏನ್ ಹೇಳಿದರು ಆಚಾರ್ಯರು? ನರಸಿಂಹ ಪುರಾಣದ ಶ್ಲೋಕ ಇದು. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಯಾಸನ ಸನ್ನಿವಿಷ್ಟ ಕೀಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖಚಕ್ರ. ಅದನ್ನೇ ಶಂಖಚಕ್ರಧರಂ ಒಂದೇ ಅಂತ. ಇದು ಸವಿತೃನಾಮಕನಾಗಿರ್ತಕ್ಕಂಥ ಸೂರ್ಯಾಂತರ್ಗತನಾದ ನಾರಾಯಣನ ಧ್ಯಾನ ಹೌದು. ಇದು ಹಂಸ ಮಂತ್ರ ವಾಚ್ಯನಾಗಿರ್ತಕ್ಕಂಥ ನಮ್ಮ ಶ್ವಾಸರೂಪದಿಂದ ಪ್ರಾಣದೇವರ ಹಂಸ ಮಂತ್ರ ಜಪ ಮಾಡುವಾಗ ನಿರಂತರ ನಮ್ಮೊಳಗೆ ಚಿಂತನೆ ಮಾಡತಕ್ಕ ಹಂಸರೂಪಿಯಾದ ಪರಮಾತ್ಮನ ಧ್ಯಾನವೂ ಹೌದು. ಅಂದ ಈ ಉಸಿರಿನ ಜೊತೆಗೆ ಈ ಧ್ಯಾನ ಇರಬೇಕು. ಶಂಖಚಕ್ರಧರಂ ಒಂದೇ, ಶಂಖಚಕ್ರಧರಂ ಒಂದೇ. ಆಮೇಲೆ ಶಂಖಚಕ್ರಧರಂ ಒಂದೇ ವರಾಭಯ ಕರೋದ್ಯತಂ. ಶಂಖಚಕ್ರ ವರಾಭಯಗಳನ್ನು ಹೊತ್ತವ ಅಂತ ಒಂದೇ, ಇದು ಅಖಂಡ. ಮೊದಲು ಬೇರೆ ಬೇರೆ ಆಯ್ತು. ಶಂಖಚಕ್ರಧರ ಒಂದು, ಅದನ್ನು ಅದಕ್ಕೋಸ್ಕರ ಎರಡು ವಿಶೇಷ, ಶಂಖ ಚಕ್ರ ವರಾಭಯ ಇವುಗಳನ್ನು ಹೇಳ್ಕೊಂಡವ. 4 ಕೈಯಾದಾಗ ಶಂಖಚಕ್ರಧರ ಮತ್ತು ವರಾಭಯ. ಇದು ಯಾವ ರೂಪ? ಶಂಖಚಕ್ರ ವರಾಭಯ. ಇದು ಓಂಕಾರದ ನಾದ ಪ್ರತಿಪಾದ್ಯವಾದ ಭೂವರಾಹನ ರೂಪ, ವರಾಹ ರೂಪ. ಆಮೇಲೆ ಓಂಕಾರದಲ್ಲಿ ಉಕಾರ ಪ್ರತಿಪಾದ್ಯವಾದ ಕೃಷ್ಣನ ರೂಪ. ಕೃಷ್ಣ ಮತ್ತು ವರಾಹ ಶಂಖ ಚಕ್ರ ವರಾಭಯಧಾರಿಗಳ ಕೃಷ್ಣ ರೂಪವನ್ನು ಧ್ಯಾನ ಮಾಡುವಾಗ ಕೃಷ್ಣ ಮಂತ್ರ, ಕೃಷ್ಣ ಷಡಕ್ಷರ ಮಂತ್ರದ ಧ್ಯಾನ ಶ್ಲೋಕ ಏನು? ಧ್ಯಾಯೇದ್ ಹರಿನ್ಮಣಿನಿಭಂ ಜಗದೇಕ ಸಾರಂ ಸೌಂದರ್ಯ ವಂದ್ಯಂ ಸೌಂದರ್ಯ ಸಾರಂ ಅರಿ ಶಂಖ ವರ ಅಭಯಾನಿ ದೌರ್ಭಿರ್ದಧಾನಮಜಿತಂ ಸರಸಂಜ ಭೈಷ್ಮೀ ಸತ್ಯ ಸಮೇತಂ ಅಖಿಲ ಪ್ರದಂ ಇಂದಿರೇಶಂ. ಅರಿ ಶಂಖ ವರ ಅಭಯ. ಅರಿನ ಚಕ್ರ, ಚಕ್ರ ಶಂಖ ವರ ಅಭಯ. ಇದನ್ನೇ ಚಕ್ರ ಶಂಖಧರಂ ಒಂದೇ ವರಾಭಯ ಕರೋದ್ಯತಂ. ಆಚಾರ್ಯರು ಸದಾ ಉಪಾಸನೆ ಮಾಡತಕ್ಕಂಥ ಕೃಷ್ಣ, ಅವರು ಯಾರನ್ನ ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದರೋ ಅಂಥ ಕೃಷ್ಣ ರೂಪದ ಧ್ಯಾನ. ಚಕ್ರ ಶಂಖ ವರಾಭಯ, ಮೇಲಿನಿಂದ ಚಕ್ರಶಂಖಗಳು, ಕೆಳಗಿನಿಂದ ವರ ಅಭಯ. ಅದಕ್ಕೋಸ್ಕರವೇ ಇಲ್ಲಿ ಶಂಖಚಕ್ರ ಅಂತ ಹೇಳಿದ್ರೆ, ಯಾಕೆಂದ್ರೆ ವರಾಭಯ ಅಂತ ಹೇಳಿದ್ರಲ್ಲ, ಅದೇ ಕ್ರಮದಲ್ಲಿ ವರ ಇಲ್ಲಿ, ಅಭಯ ಇಲ್ಲಿ. ಹಾಗೆ ಶಂಖ ಇಲ್ಲಿ, ಚಕ್ರ ಇಲ್ಲಿ, ಇಲ್ಲಿಂದ ಈಚೆಗೆ, ಫ್ರಮ್ ಲೆಫ್ಟ್ ಟು ರೈಟ್, ನಾಟ್ ಫ್ರಮ್ ರೈಟ್ ಟು ಲೆಫ್ಟ್. ಚಕ್ರ ಶಂಖ ಚಕ್ರಧರಂ ಅಂದ್ರೆ ಫ್ರಮ್ ಲೆಫ್ಟ್ ಟು ರೈಟ್, ಅಂದ್ರೆ ಚಕ್ರ ಶಂಖ ಆಗ್ಲೇ ಆಯ್ತು. ಅದೇ ಗಾಯತ್ರಿ ಧ್ಯಾನದಲ್ಲಿ ಚಕ್ರಶಂಖ ಗದಾ ಪದ್ಮಧರಾಹ ಅಂತ ಹೇಳ್ತಾರೆ, ಚಕ್ರಶಂಖ ಅಂತ ಹೇಳ್ತಾರೆ. ಅಲ್ಲಿ ಚಕ್ರಶಂಖಧರಹ, ಧೃತ ಶಂಖ ಚಕ್ರ ಅಂತ ಒಂದು ಕಡೆ ಹೇಳಿದ್ದಾರೆ, ಚಕ್ರಶಂಖಧರೋಧ್ಯೇಯ ಅಂತ ಒಂದು ಕಡೆ ಹೇಳಿದ್ದಾರೆ. ಚಕ್ರಶಂಖಧರ ಅಂಕಸ್ಥದೋರ್ದ್ವಯ ಅಂತ ಒಂದು ಕಡೆ ಶಂಖ ಚಕ್ರಧರ ಅಂತ. ಶಂಖ ಚಕ್ರ ಹಿಡಿದದ್ದು, ಚಕ್ರಶಂಖ ಹಿಡಿದದ್ದು, ಎರಡೂ ಹಿಡಿದದ್ದೇ. ಮತ್ತೆ ಎಲ್ಲಿ ಹಿಡಿದದ್ದು ಅನ್ನೋದು ಬೇರೆ. ಹೀಗೆ ಹಿಡ್ಕೊಂಡ್ರೆ ಶಂಖ ಚಕ್ರ, ಹೀಗೆ ನೋಡಿದ್ರೆ ಚಕ್ರಶಂಖ. ಅಂದ್ರೆ ಶಂಖ ಚಕ್ರಧರ ಫ್ರಮ್ ಲೆಫ್ಟ್ ಟು ರೈಟ್ ಶಂಖ ಚಕ್ರ. ಹಾಗೆ ಮುಂದಿನದ್ದು ಫ್ರಮ್ ಲೆಫ್ಟ್ ಟು ರೈಟ್ ವರಾಭಯ. ಅಭಯ ಮುದ್ರೆಯನ್ನು ಎಡಗೈಯಲ್ಲಿ ಹಿಡಿಬಹುದು, ಬಲಗೈಯಲ್ಲಿ ಹಿಡಿಬಹುದು. ಇಲ್ಲಿ ಎಲ್ಲಿ ಹಿಡಿದಿದ್ದಾನೆ? ಬಲಗೈಯಲ್ಲಿ ಹಿಡಿದಿದ್ದಾನೆ. ಅದನ್ನ ಎಡದಲ್ಲಿ, ಲೆಫ್ಟ್ ನಲ್ಲಿ ಏನಿದೆ? ವರದ ಮುದ್ರೆ. ಇದು ಎರಡು, ಇದು ಎರಡು. ಹೀಗೆ ಇದು ವರಾಹ ರೂಪ ಮತ್ತು ಕೃಷ್ಣ ರೂಪ. ಅದು ಉಕಾರವಾಚ್ಯವಾದಂತಹದ್ದು ಕೃಷ್ಣ ರೂಪ, ನಾದವಾಚ್ಯವಾದ ವರಾಹ ರೂಪ. ರಾಮ ಕೃಷ್ಣ, ಕೃಷ್ಣೋ ರಾಮ, ರಾಮ ಕೃಷ್ಣ ನೃಸಿಂಹ ವರಾಹ, ಕೃಷ್ಣ ರಾಮ ನೃಸಿಂಹ ವರಾಹ. ಅಕಾರವಾಚ್ಯವಾದ ರೂಪ, ಉಕಾರವಾಚ್ಯವಾದ ರಾಮರೂಪ. ಅಕಾರ ಮತ್ತು ನಾದ, ಓಂಕಾರದ ಆದ್ಯಂತಗಳಿಂದ ವಾಚ್ಯವಾದ ರೂಪ. ಕೃಷ್ಣ ರೂಪ ಅಕಾರದಿಂದ, ರಾಮರೂಪ ಉಕಾರದಿಂದ, ನರಸಿಂಹ ರೂಪ ಮಕಾರದಿಂದ, ನಾದದಿಂದ ವರಾಹ ರೂಪ ವಾಚ್ಯ. ಆದ್ರಿಂದ ಕೃಷ್ಣ ರೂಪ ಅಕಾರದಿಂದ, ವರಾಹ ರೂಪ ನಾದ, ಅಕಾರ ಮತ್ತು ನಾದ ಈ ಎರಡು ರೂಪ ಅಕ್ಷರಗಳಿಂದ ವಾಚ್ಯವಾದ ರೂಪವೇ ವರಾಹ ಮತ್ತು ಕೃಷ್ಣ. ಆ ಎರಡರದ್ದು ರೂಪ ಚಕ್ರಶಂಖಧರಂ ಒಂದೇ ವರಾಭಯ ಕರೋದ್ಯತಂ. ಅಂಥ ಓಂಕಾರ ವಾಚ್ಯನಾಗಿರತಕ್ಕಂಥ ವರಾಹನನ್ನು, ಓಂಕಾರ ವಾಚ್ಯನಾಗಿರತಕ್ಕಂಥ ಕೃಷ್ಣನನ್ನು ನಮಸ್ಕರಿಸುತ್ತೇನೆ ಎಂದರು. ವರಾಭಯ ಕರೋದ್ಯತಂ ಮಾತ್ರ ಇಟ್ಟುಕೊಳ್ಳೋಣ, ಬರೇ ವರಾಭಯ. ಚಕ್ರಶಂಖಧರ ಮಾತ್ರ ಇಟ್ಟುಕೊಂಡೆವು, ಚಕ್ರಶಂಖ ವರಾಭಯ ಒಟ್ಟಿಗೆ ಇಟ್ಟುಕೊಂಡೆವು. ವರಾಭಯಗಳನ್ನು ಧರಿಸಿರ್ತಕ್ಕಂಥ ರೂಪ ಇದೆ. ಅದು ಯಾವುದು ಗೊತ್ತುಂಟು? ಅದು ಒಂದು ವಿಚಿತ್ರ. ಬ್ರಹ್ಮದೇವರ
ಧ್ಯಾನದಲ್ಲಿ ಬ್ರಹ್ಮದೇವರು ವರಾಭಯ, ಲಕ್ಷ್ಮೀ ವರಾಭಯ ಹಸ್ತಳು, ಬ್ರಹ್ಮದೇವರು ವರಾಭಯ ಹಸ್ತರು. ಅದರಿಂದ ಲಕ್ಷ್ಮಿಯ ಒಳಗೆ ಬ್ರಹ್ಮದೇವರ ಒಳಗೆ ಇರತಕ್ಕ ಲಕ್ಷ್ಮೀ ಮಂತ್ರ ಮತ್ತು ಬ್ರಹ್ಮದೇವರ ಮಂತ್ರದಿಂದ ವಾಚ್ಯವಾಗಿರತಕ್ಕ ಭಗವಂತ ವರಾಭಯ ಕರೋತ್ಯ. ಅಂಥ ಭಗವಂತನನ್ನು ನಮಸ್ಕರಿಸುತ್ತೇನೆ. ಶಂಖ ಚಕ್ರಧರಂ ಒಂದೇ ವರಾಭಯ ಕರೋದ್ಯತಂ.